ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇನ್ನು ಮೈಸೂರಿನಲ್ಲಿ ದೆಹಲಿ ಹಾಗೂ ಮುಂಬೈನ ಪೊಲೀಸರು ದಾಳಿ ಮಾಡಿ ಕೆಮಿಕಲ್ ಫ್ಯಾಕ್ಟರಿಯನ್ನ ಡ್ರಗ್ಸ್ ಏನು ತಯಾರು ಮಾಡ್ತಿದ್ರು ಆ ಒಂದು ಫ್ಯಾಕ್ಟರಿಯನ್ನ ಅವರು ಸೀಸ್ ಮಾಡಿದ್ರು, ರೇಡ್ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದ ಎಲ್ಲ ಕೆಮಿಕಲ್ ಫ್ಯಾಕ್ಟರಿ ಪರಿಶೀಲನೆಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ. ಫ್ಯಾಕ್ಟರಿಗೆ ಅನುಮತಿಸಿರುವಂತಹ ಇಲಾಖೆಗೆ ಪರಿಶೀಲನೆ ಮಾಡಬೇಕು ಅಂತ ನಾನು ತಿಳಿಸಿದ್ದೀನಿ. ಡ್ರಗ್ಸ್ ಪತ್ತೆ ಮಾಡೋದಕ್ಕೆ ಸ್ಪೆಷಲ್ ಪೊಲೀಸ್ ತಂಡ ಅದೆಲ್ಲ ಏನು ಬೇಕಾಗಿಲ್ಲ. ಈಗಾಗಲೇ ತಂಡ ಇದೆ, ಅವ್ರ ಕೈಯಲ್ಲಿ ಸ್ವಲ್ಪ ಕೆಲಸ ಸ್ವಲ್ಪ ಅಲ್ಲ ಸರ್, ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡಿಸ್ಬೇಕು. ಮೈಸೂರು ದಾಳಿ ಮೊದಲ ವರದಿಯಲ್ಲಿ ಡ್ರಗ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ರು. ಮೈಸೂರು ಕಮಿಷನರನ್ನು ವಿಚಾರಿಸಿದಾಗ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ. ಜಿಲ್ಲಾಡಳಿತ ಕೊಡುತ್ತೆ, ಅದನ್ನೆಲ್ಲ ವೆರಿಫೈ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಆದೇಶ ಮಾಡಿದ್ದೇನೆ. ಅದನ್ನು ಮಾಡ್ತಾ ಇದ್ದಾರೆ, ಪ್ರಾರಂಭ ಮಾಡಿದ್ದಾರೆ. ಅಲ್ಲ, ನಮಗೇನು ನಮ್ಮ ಹತ್ರ ಇದೆಯಲ್ಲ, ಆಲ್ರೆಡಿ ವಿ ಹ್ಯಾವ್ ಎನಫ್ ಅಂಡ್ ಮೋರ್ ಆರ್ಗನೈಸೇಷನ್ಸ್. ಅದೆಲ್ಲ ಏನು ತೊಂದರೆ ಇಲ್ಲ, ಅಂದರೆ ಕೆಲಸ ಮಾಡಿಸ್ಬೇಕು ಅವ್ರ ಹತ್ರ ಅಷ್ಟೇ. ನೋಡಿ, ಎರಡು ಭಾಗ ಇದೆ ಅದರಲ್ಲಿ. ಅವರು ಇಲ್ಲಿ ಬಂದು ನಮ್ಮವ್ರನ್ನೂ ಕರ್ಕೊಂಡು ಹೋಗಿದ್ದಾರೆ ಜೊತೆಯಲ್ಲಿ. ಅವರು ರೈಡ್ ಮಾಡುವಾಗ ಇನ್ಫಾರ್ಮೇಷನ್ ಪ್ರಕಾರ ಯಾವುದೂ ಡ್ರಗ್ಸ್ ಅಲ್ಲಿ ಸಿಗಲಿಲ್ಲ. ಅಲ್ಲಿ ಫಿನಾಯಿಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು ಮತ್ತು ಅದಕ್ಕೆ ಬೇಕಾದಂಥ ಕಾಸ್ಟಿಕ್ ಸೋಡಾ ಮತ್ತು ಕೆಮಿಕಲ್ಸ್ ಮಾತ್ರ ಸಿಕ್ತು. ಅಲ್ಲಿ ಯಾವುದು ಡ್ರಗ್ಸಿಗೆ, ಅಂದರೆ ಈ ನಮ್ಮ ರೆಗ್ಯುಲರ್ ಡ್ರಗ್ಸಿಗೆ ಸಂಬಂಧಪಟ್ಟಂಥದ್ದು ಯಾವುದು ಮೆಟೀರಿಯಲ್ ಸಿಗಲಿಲ್ಲ ಅಂತೇಳಿ ಮೊದಲನೇ ವರದಿ. ಆ ಸಂದರ್ಭದಲ್ಲಿ ನಮ್ಮ ಕಮಿಷನರೇಟ್ನಿಂದನೂ ಕೂಡ ಇದ್ದರು ಸ್ಟಾಫು, ಮತ್ತು IB-ನವರು ಇದ್ದರು ಅಂತ ಹೇಳಿದರು. ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋನವರು ಕೂಡ ಜೊತೆಯಲ್ಲಿ ಇದ್ದರು. ಆಗೆಲ್ಲೂ ರೆಕಾರ್ಡ್ ಆಗಿಲ್ಲ. ಅವರು ವಾಪಸ್ ಹೋದ್ಮೇಲೆ ಅಲ್ಲಿಂದ ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ, ಮೈಸೂರಲ್ಲಿ ಡ್ರಗ್ಸ್ ಸಿಕ್ತು ಅಂತೇಳಿ. ನಾವು ಅದನ್ನು ಕೌಂಟರ್ ಮಾಡಿದ್ವು. ನಾನು ಕೂಡ ನಮ್ಮ ಕಮಿಷನರ್ಗೆ ಏನು ಈ ರೀತಿ ಹೇಳ್ತಾ ಇದ್ದಾರೆ, ನೀವು ಸುಳ್ಳು ಹೇಳ್ತೀರಾ, ಅವರು ಸುಳ್ಳು ಹೇಳ್ತಾರೆ, ಏನ್ರಿ ಇದು ಅಂತೇಳಿ ಕೇಳುವಾಗ ಅವರು ಇಲ್ಲ, ಇಲ್ಲೇನು ಸಿಕ್ಕಲಿಲ್ಲ ಅವರಿಗೆ, ಅದು ರೆಕಾರ್ಡಲ್ಲೇ ಇದೆ ಅಂತ. ಆಮೇಲೆ ಅವರು ಕೋರ್ಟಿಗೆ ಒಂದು ಇದನ್ನು ಅಫಿಡವಿಟನ್ನು ಹಾಕಿದ್ದಾರೆ. ಅದರಲ್ಲಿ ಡ್ರಗ್ಸ್ ಸಿಕ್ಕಿದೆ ಅಂತ ಏನು ಹೇಳೇ ಇಲ್ಲ. ಅದಕ್ಕೆ ಸಿಗ್ನೇಚರ್ ಕೂಡ, ಈವನ್ ಜಡ್ಜ್ ಕೂಡ ಸಿಗ್ನೇಚರ್ ಮಾಡಿಲ್ಲ. ಅದು